ನಮಸ್ಕಾರ. ಇನ್ನೊಂದು ಲೇಔಟ್ ಮೈಸೂರಿನಲ್ಲಿರುವಂತಹ ಸುವರ್ಣ ನಗರದಿಂದ ನಾನು ಸುಪ್ರೀತ್ ಅನಂತಸ್ವಾಮಿ ತಮ್ಮ ಮುಂದೆ ಈ ಸುವರ್ಣ ನಗರ ಎಲ್ಲಿದೆ, ಹೇಗಿದೆ ಮತ್ತು ವಾಟ್ ಆರ್ ದಿ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಅನ್ನೋದ್ರ ಬಗ್ಗೆ ಈ ವಿಡಿಯೋ. ಮೈಸೂರು ಮಧ್ಯಭಾಗದಿಂದ ಐ ಕನ್ಸಿಡರ್ ಪ್ಯಾಲೇಸ್ ಆಸ್ ದಿ ಸೆಂಟರ್ ಆಫ್ ದ ಸಿಟಿ ಅಂತ, ಅಲ್ಲಿಂದ ಇವತ್ತು ನಾನು ಸುವರ್ಣ ನಗರ ಅಂತ ಏನು ಹೇಳ್ತಾ ಇದ್ದೀನಿ, ಇದಿರೋದು ಅಬೌಟ್ 13.5 ಕಿಲೋಮೀಟರ್, 13.5 ಕಿಲೋಮೀಟರ್ ಫ್ರಮ್ ಪ್ಯಾಲೇಸ್ ಇಂದ ಇಲ್ಲಿಗೆ. ಬೋಗಾದಿ ರಸ್ತೆಯಲ್ಲಿ ನೀವು ರಿಂಗ್ ರೋಡಿಂದ ಅಬೌಟ್ 6.5 ಕಿಲೋಮೀಟ್ರು ಬೋಗಾದಿ ರಸ್ತೆ, ಜಟ್ಟಿ ಹುಂಡಿಗೂ ಮುಂಚೆ, ಮೈಸೂರು ಬೋಗಾದಿ ರಸ್ತೆ ಜಟ್ಟಿ ಹುಂಡಿಗೂ ಮುಂಚೆ ಇರುವಂತಹ ಸುವರ್ಣ ನಗರ ಇದು ಈ ಲೇಔಟಿನ ಹೆಸರು. ಅಬೌಟ್ ಇದು 90 to 95 ಏಕರ್ಸ್, ಅಂದರೆ 90ರಿಂದ 95 ಎಕರೆ ವಿಸ್ತೀರ್ಣದಲ್ಲಿ ರಚಿಸಲಾಗಿರುವಂತಹ ಲೇಔಟಲ್ಲಿ ನಾನು ಇದರ ಆಲ್ಮೋಸ್ಟ್ ಸೆಂಟರ್ ಆಫ್ ದ ಪ್ರಾಪರ್ಟಿ. ಅಂದರೆ ಇವಾಗ ಏನು ನಿಮಗೆ ಕಾಣಿಸ್ತಾ ಇದೆ ತೋರಿಸ್ತೀನಿ ನೋಡಿ. ಇದು ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ, ಒಂದು ದೇವಸ್ಥಾನ. ಇದು ಈ ಲೇಔಟಲ್ಲಿರುವಂತಹ ದೇವಸ್ಥಾನ ಬಹಳ ಚೆನ್ನಾಗಿ, ದೇವಸ್ಥಾನ ಇರ್ಬೋದು, ಈ ಲೊಕ್ಯಾಲಿಟಿ ಆಫ್ ದಿಸ್ ಏರಿಯಾ ಇರ್ಬೋದು, ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದಿತವಾಗಿರುವಂತಹ ಲೇಔಟ್ ಇದು. ನಾನು ಇವಾಗ ಇಲ್ಲೇ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ದಿಸ್ ಇಸ್ ಆಲ್ಮೋಸ್ಟ್ ದಿ ಸೆಂಟರ್ ಆಫ್ ದಿ ಪ್ರಾಪರ್ಟಿ ಅಂತ ಹೇಳಬೇಕು ಈ ಜಾಗನ. ಸೊ ನಾನು ನಿಮಗೆ ಇವಾಗ ಜಸ್ಟ್ ಒಂದು ಸರಿ ಅಲ್ಲಿ ಟೇಕ್ ಅ ವಾಕ್ ಥ್ರೂ ಆಫ್ ದಿಸ್ ಲೇಔಟ್. ಹೇಗಿದೆ, ಏನು ಥರ ಇದೆ, ನಾನು ಯಾಕೆ ಇದನ್ನು ಐ ಆಮ್ ಇಂಟ್ರೊಡ್ಯೂಸಿಂಗ್ ದಿಸ್ ಪ್ರಾಪರ್ಟಿ ಆಸ್ ದಿ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಅಂದರೆ, ನೋಡಿ ಈಗ ಈ ಹೇಳಿದೆ ಮೈಸೂರಿಂದ 13 ಕಿಲೋಮೀಟರ್ ಆಗುತ್ತೆ ಅಂತ, ಬೆರಳೆಣಿಕೆಯಷ್ಟು ಮನೆಗಳಾಗಿದೆ. ಇವಾಗ ನೋಡ್ಬೋದು ನೀವು, ಒಂದು 2-3 ಮನೆಗಳನ್ನ ತೋರಿಸ್ತೀನಿ. ಈ ದೇವಸ್ಥಾನದ ಸರೌಂಡಿಂಗಲ್ಲಿ ಆಗಿರುವಂತಹ ಮನೆಗಳು. ಒಂದು ಇಲ್ಲಿಂದ ಇನ್ನು ಒಂದು ಜಸ್ಟ್ ವಾಕ್ ಯು ಪೀಪಲ್ ಥ್ರೂ ದಿಸ್ ಏರಿಯಾ. ಸೊ ಇಲ್ಲಿಂದ ನಿಮಗೆ ಈ ಏರಿಯಾದಲ್ಲಿ ಒಂದು 4-5 ಮನೆಗಳು ಈಗಾಗಲೇ ಆಗಿದೆ. ಲೇಔಟಲ್ಲಿ ಹೇಗಿದೆ, ಲೇಔಟ್ ಹೇಗಿದೆ ಅಂತ ಕೇಳ್ತಾರೆ. ಲೇಔಟ್ ಹೇಗಿದೆ, ರೋಡ್ ಇದೆಯಾ, ಕನೆಕ್ಟಿವಿಟಿ ಇದೆಯಾ ಅಂತ ನೋಡಿ. ನೀವು ನಾನಿವಾಗ ರ್ಯಾಂಡಮ್ ಆಗಿ ಒಂದು ಏರಿಯಾ, ಒಂದು ಲೇಔಟ್ ಒಳಗೆ ಮೂವ್ ಆಗ್ತಿರ್ಬೇಕಾದ್ರೆ ಐ ಯೂಶಲಿ ಡು ನಾಟ್ ಚೂಸ್ ವೇರ್ ಟು ವಾಟ್ ಟು ಶೋ ಅಂತ. ಐ ಕ್ಯಾನ್ ಶೋ ಯು ಆಲ್ ದ ಪ್ಲೇಸಸ್. ನೋಡಿ, ಇದು ಡಾಂಬರೀಕರಣ ಅಂದರೆ ಟಾರ್ ರೋಡ್ ಆಗಿದೆ. ಟಾರ್ ರೋಡ್ ಮಾಡಿದ್ದಾರೆ, ಎಲ್ಲ ಕಡೆಗೂ ಟಾರ್ ರೋಡ್ ಇದೆ. ನೀವು ಈ ಲೇಔಟಲ್ಲಿ ಬಂದು ಸೈಟ್ ನಂಬರ್ ಹುಡುಕಬೇಕು. ಹೇಗೆ ಹುಡುಕೋದು, ತುಂಬ ದೊಡ್ಡದು ಏರಿಯಾ, ಗೊತ್ತಾಗ್ತಾ ಇಲ್ಲ ಅಂತಂದರೆ ಈ ದೇವಸ್ಥಾನದ ಎಡಭಾಗದಲ್ಲಿರುವಂತಹ ಇದನ್ನು ಇಲ್ಲಿ ಬೋರ್ಡ್ ಇದೆ ನೋಡಿ, ದೇವ್ ಕ್ಲಿಯರ್ಲಿ ಪುಟ್ಟ ಮ್ಯಾಪ್. ದೀಪಾ ಹೌಸಿಂಗ್ ಸೊಸೈಟಿ ಕೋಆಪರೇಟಿವ್ ಸೊಸೈಟಿ ಸುವರ್ಣ ನಗರ ತೋರಿಸ್ತೀನಿ ನೋಡಿ. ಸುವರ್ಣ ನಗರ ಇದನ್ನು ಡೆವಲಪ್ ಮಾಡಿರುವಂಥವ್ರು ದೀಪಾ ಹೌಸ್ ಬಿಲ್ಡಿಂಗ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಅವರು ಈ ಜಾಗನ ಡೆವಲಪ್ ಮಾಡಿದ್ದಾರೆ. ಸೈಟ್ ನಂಬರ್ಗಳು ಸಮೇತ ಇಲ್ಲಿದೆ, ಪಾರ್ಕ್ಗಳಲ್ಲಿದೆ. ಇವಾಗೇನು ಟೆಂಪಲ್ ಅಂತ ಕಾಣ್ತಾ ಇದೆಯಲ್ಲ ನೋಡಿ, ಅದೇ ನಾನು ಚಾಮುಂಡೇಶ್ವರಿ ಕ್ಷೇತ್ರ ಅಂತ ಹೇಳಿದೆ. ನಾನು ಹೇಳ್ದಂಗೆ ದಿಸ್ ಪಾರ್ಟ್ ಇದೆ ಚಾಮುಂಡೇಶ್ವರಿ ಕ್ಷೇತ್ರ ಏನಿದೆ, ಈ ಜಾಗ ಏನಿದೆ, ಇಟ್ಸ್ ಆಲ್ಮೋಸ್ಟ್ ಸೆಂಟರ್ ಆಫ್ ದ ಪ್ರಾಪರ್ಟಿ, ಸೆಂಟರ್ ಆಫ್ ದ ಲೇಔಟ್ ಅಂತ. ಹೀಗಿದೆ ಲೇಔಟು. ಭಾಳಷ್ಟು ಭಾಗಗಳಲ್ಲಿ ನಮ್ಮನ್ನು ಸ್ಟೋನ್ ಮಾರ್ಕಿಂಗ್ ಅಂದರೆ ಸೈಟ್ ಮಾರ್ಕಿಂಗ್ಗಳು ಕೆಲವು ಕಡೆ ಇದೆ, ಕೆಲವು ಕಡೆ ಇಲ್ಲ. ಐ ಕ್ಯಾನಾಟ್ ಟೆಲ್ ಯು ಎಲ್ಲ ಕಡೆ ಸೈಟ್ ಮಾರ್ಕಿಂಗ್ ಇದೆ ಅಂತ ಇಲ್ಲ. ಬಟ್ ಆದರೆ ರೋಡ್ಗಳು, ಸ್ಟ್ರೀಟ್ ಲೈಟು, ವಿದ್ಯುತ್ ಕಂಬಗಳು ಎಲ್ಲ ಇದೆ. ಮೋರಿ ಬಾಕ್ಸ್ ಟೈಪ್ ಡ್ರೈನು ನೋಡಿ, ಅದನ್ನು ಸಹ ತೋರಿಸ್ತೀನಿ. ಬಾಕ್ಸ್ ಟೈಪ್ ಡ್ರೈನು. ಸೊ ನಿಮಗೆ ಒಂದು 100 ಎಕರೆ ಅಂತಂದರೆ ಒಂದು 5 ಸೈಟ್ಗಳು, 5 ಮನೆಗಳು ಈಗಾಗಲೇ ಆಗಿದೆ. ಒಂದು 4-5 ಮನೆ ಆಗಿದೆ, ಆಗಿಲ್ಲ ಅಂತ ಏನೂ ಇಲ್ಲ, 4-5 ಮನೆ ಇದೆ. ಯಾಕೆ ಇದನ್ನು ನಾನು ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂಲಿ ಇದನ್ನು ನಾನು ತಮಗೆಲ್ಲ ಪರಿಚಯ ಮಾಡ್ತಾ ಇದ್ದೀನಿ ಅಂತಂದರೆ, ನೋಡಿ ನೀವು ಮೈಸೂರಿಂದ ಒಂದು 13 ಕಿಲೋಮೀಟ್ರ್ ಬರ್ತೀರಾ. ಓಕೆ, ಮೇನ್ ರೋಡು, ಯಾವ ಮೇನ್ ರೋಡು, ಜಟ್ಟಿ ಹುಂಡಿಗೂ ಮುಂಚೆ ಎಡಭಾಗಕ್ಕೆ ತಿರುಗಿದ್ರೆ ರೈನ್ಬೋ ಪಬ್ಲಿಕ್ ಸ್ಕೂಲ್ ಅಂತ ಇದೆ. ನೀವು ರೈನ್ಬೋ ಪಬ್ಲಿಕ್ ಸ್ಕೂಲ್ ಹಿಂಭಾಗಕ್ಕೆ ಲ್ಯಾಂಡ್ ಮಾರ್ಕ್ ವಿಚಾರಕ್ಕೆ ಹೇಳ್ತೀನಿ, ಎಲ್ಲಿ ಬರುತ್ತೆ ಲೊಕೇಶನ್ನೇ ಗೊತ್ತಾಗ್ತದೆ. ಗೂಗಲಲ್ಲಿ ಯು ಕ್ಯಾನ್ ಸರ್ಚ್ ಫಾರ್ ರೈನ್ಬೋ ಪಬ್ಲಿಕ್ ಸ್ಕೂಲ್ ಬೋಗಾದಿ ರೋಡ್. ಇನ್ನೊಮ್ಮೆ ಹೇಳ್ತೀನಿ, ರೈನ್ಬೋ ಪಬ್ಲಿಕ್ ಸ್ಕೂಲ್ ಬೋಗಾದಿ ರೋಡಿಂದ ಎಕ್ಸಾಕ್ಟ್ಲಿ ಅಬೌಟ್ ಒಂದು ಅರ್ಧ ಕಿಲೋಮೀಟ್ರಲ್ಲಿ ಇರುವಂತಹ ಲೇಔಟ್ ಇದು ಸುವರ್ಣ ನಗರ ಮೈಸೂರು. ಸೊ ನಾನು ನಿಮಗೆ ಲೊಕ್ಯಾಲಿಟಿ ತೋರಿಸ್ದೆ, ಏರಿಯಾ ನೋಡ್ತಾ ಇದ್ದೀರಾ ಹೇಗಿದೆ ಅಂತ. ರೋಡು, ಬಾಕ್ಸ್ ಟೈಪ್ ಡ್ರೈನು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು. ವೇಸ್ಟ್ ವಾಟರ್ ಲೈನ್ ಇಲ್ಲದೆ ಇದ್ದಿದ್ದರೆ ನೋಡಿ, ಇವಾಗ ಏನು ಈ ಮನೆ ಇದೆ, ಇವರು ಎಕ್ಸಿಟ್ ನೀರನ್ನ ಅಂದರೆ ಮನೆಯಿಂದ ವೇಸ್ಟ್ ವಾಟರ್ನ ಎಲ್ಲ ಒಳಚರಂಡಿ ವ್ಯವಸ್ಥೆಯಾಗಿ ಕರೆಕ್ಟಾಗಿ ಎಲ್ಲೋ ಒಂದು ಕಡೆ ಒಂದು STP ಮಾಡಿರ್ತಾರೆ, ಅಲ್ಲಿಗೆ ಹೋಗಿ ಡಂಪ್ ಆಗುತ್ತೆ. ಸೊ ನೀರಿಗೆ ಕನೆಕ್ಟಿವಿಟಿ ಇದೆ. ನೆಕ್ಸ್ಟ್, ಬೋರ್ವೆಲ್ ಹಾಕ್ಕೋಬಹುದಾ ಮನೆ ಕಟ್ಕೋಬೇಕಾದ್ರೆ, ಈ ಭಾಗದಲ್ಲಿ ಏನೂ ತೊಂದರೆ ಇಲ್ಲ, ನೀರಿನ ವ್ಯವಸ್ಥೆ ಇದೆ. ನೀರು ವಾಟರ್ ಇಸ್ ನಾಟ್ ಅಟ್ ಆಲ್ ಪ್ರಾಬ್ಲಮ್. ಇನ್ವೆಸ್ಟ್ಮೆಂಟ್ ವೈಸ್ ದೊಡ್ಡ ಲೇಔಟ್ಗಳಲ್ಲಿ ಅಂದರೆ ದೊಡ್ಡ ಲೇಔಟ್, ಐಮ್ ನಾಟ್ ಟೆಲಿಂಗ್ ಯು ದಟ್ ಇಫ್ ಯು ಬೈ ಸೈಟ್ ಇನ್ ಸ್ಮಾಲರ್ ಲೇಔಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸೆಲ್ ಅಂತ ಇಲ್ಲ.
ಖಂಡಿತವಾಗ್ಲೂ ಇಲ್ಲ. ದೊಡ್ಡ ಲೇಔಟ್ಗಳಲ್ಲಿ ರೆಕಗ್ನಿಷನ್ ಅಂದರೆ ಓ ನಿಮ್ಮ ಸೈಟ್ ಎಲ್ಲಿದೆ ಅಂತಂದರೆ ಯಾರನ್ನಾರು ನೀವು ಮೈಸೂರಲ್ಲಿ ಸುವರ್ಣ ನಗರ ಅಂತ ಭಾಳ ಜನ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಲೇಔಟ್ ದೊಡ್ಡದು, ಭಾಳಷ್ಟು ಜನ 100 ಎಕರೆ ಅಂದರೆ ನೀವು ಇಮ್ಯಾಜಿನ್ ನೋಡ್ಬೇಕು, ಒಂದು 90 ಎಕರೆ ಅಂತಂದರೆ ಎಷ್ಟು ಜನ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಇಲ್ಲಿ ಅನ್ನೋದನ್ನು ಇಮ್ಯಾಜಿನ್ ಮಾಡ್ಕೋಬೋದು. ಸೊ ಗೊತ್ತಿರುತ್ತೆ. ಈವನ್ ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಿರೋ ಅಥವಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿರೋರಿಗೆ ನೀವು ಒಂದು ದಿನ ಫೋನ್ ಮಾಡಿ, ನಮ್ಮದೊಂದು ಸೈಟ್ ಇದೆ, ನಾವು ಸೇಲ್ ಮಾಡಬೇಕು ಅಂತ ಇದ್ದೀವಿ, ನಾವು ಭಾಳ ವರ್ಷಗಳಿಂದ ತೊಗೊಂಡಿದ್ವಿ, ವಿ ಹ್ಯಾಡ್ ಬಾಟ್ ಇಟ್ ಇನ್ ಟರ್ಮ್ಸ್ ಆಫ್ ಗೆಟ್ಟಿಂಗ್ ಗುಡ್ ರೆವಿನ್ಯೂ ಅಂದರೂ ಸಹ ರೆಕಗ್ನಿಷನ್ ಆಗುತ್ತೆ, ನಿಮಗೆ ಗೊತ್ತಾಗ್ಬಿಡುತ್ತಿಲ್ಲ ಎಲ್ಲಿದೆ, ಹೇಗಿದೆ, ಯಾವ ಥರ ಇದೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ನಾನು ಇದೇ ಸೈಟ್ ಸೇಲ್ಗಿದೆ ಈ ಪಾರ್ಟ್ ಆಫ್ ಏರಿಯಾದಲ್ಲಿ ಅಂತ ಹೇಳ್ತಿಲ್ಲ. ನಾನು ಹೇಳದಂತೆ ನೀವು ಏರಿಯಾಗೆ ಬಂದು ಈ ಬೋರ್ಡ್ ನೋಡಿದ್ರೆ ಮಿಡಲ್ ಆಫ್ ದ ಸೈಟ್, ಆಲ್ಮೋಸ್ಟ್ ಮಿಡಲ್ ಆಫ್ ಲೇಔಟ್ ಅಥವಾ ಒಂದು ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿಲಿ ನಾನು ನಿಂತ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸುವರ್ಣ ನಗರ, ಇನ್ನೊಮ್ಮೆ ಹೇಳ್ತೀನಿ, ಮೈಸೂರು ಮಧ್ಯಭಾಗದಿಂದ ದಿಸ್ ಲೊಕೇಶನ್ ಇನ್ವೆಸ್ಟ್ಮೆಂಟ್ಗೆ ಬಹಳ ಐಡಿಯಲ್ ಆಗಿದೆ. ಯಾಕೆ ಅಂತಂದರೆ ಬಹಳ ದೊಡ್ಡ ಏರಿಯಾ ಇರೋದ್ರಿಂದ, ಒಂದು ಮುಡ ಅಪ್ರೂವ್ಡ್ ಇದೆ, ಭಾಳ ನೀಟಾಗಿ ಮೇಂಟೆನೆನ್ಸ್ ಆಗಿದೆ, ಭಾಳಷ್ಟು ಕಡೆ ಸೈಟ್ ನಂಬರಿಂಗ್ ಆಗಿದೆ, ಆಗಿಲ್ಲ ಅಂದರೂ ಮ್ಯಾಪಲ್ಲಿ ನೀವು ಈಸಿಯಾಗಿ ಹುಡುಕೋಬಹುದು. ಸೊ ಯಾವುದೇ ಈ ಥರ ನಿಮಗೆ ತೊಂದರೆಗಳು ಇಲ್ಲದೇ ಇರುವಂತಹ ಏರಿಯಾ, ಬಹಳ ಹಳೆ ಏರಿಯಾ. ಸೊ ಸೊಸೈಟಿಯವರು ಫಾರ್ಮೇಷನ್ ಮಾಡಿರುವಂತಹ ಏರಿಯಾ ಇದು. ಭಾಳಷ್ಟು ಜನ ಈಗಾಗಲೇ ತೊಗೊಂಡಿದ್ದಾರೆ. ಇಲ್ಲಿ ಯಾವ ಸೈಟು ಸೇಲಿಗಿದೆ, ಏನು ಮೆಷರ್ಮೆಂಟು, ಅದರ ರೇಟ್ ಎಷ್ಟು ಅನ್ನೋದು ನಾನು ಡಿಸ್ಕ್ರಿಪ್ಷನಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ಇನ್ವೆಸ್ಟ್ಮೆಂಟ್ ಪಾಯಿಂಟಲ್ಲಿ ಮೈಸೂರಲ್ಲಿ ಕೇಳೋದು ಇನ್ನೊಂದು ವಿಚಾರ, ಸುಪ್ರೀತ್ ಓಕೆ ನೀವು ಸುವರ್ಣ ನಗರ ತೋರಿಸಿದ್ರಿ, ನಾವು ನೋಡಿದ್ದೀವಿ, ಚೆನ್ನಾಗಿದೆ, ಒಂದು 2 ಇಯರ್ಸಲ್ಲಿ ಒಂದು 30 to 40% ಇನ್ಕ್ರಿಮೆಂಟ್ ಆಗುತ್ತಾ ಅನ್ನೋ ಒಂದು ಕ್ವಶನ್. ನೋಡಿ ಸ್ನೇಹಿತರೆ, ಮೈಸೂರಲ್ಲಿ ನೀವು ಯಾವುದೇ ಭಾಗದಲ್ಲಿ ತೊಗೊಂಡ್ರು ನಿಮಗೆ 2 to 3 ಇಯರ್ಸಲ್ಲಿ 50% to 100% ರೈಸ್ ಆಗಲಿಕ್ಕೆ ಬಹಳ ಚಾನ್ಸಸ್ ಆರ್ ವೆರಿ 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 ಲೆಸ್. ಆಗಲ್ಲ. ಯಾಕಂದರೆ ಮೈಸೂರಲ್ಲಿ ನಿಮಗೆ ಯಾವುದೇ ಥರದ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಾಗಲಿ ಆ ಥರ ಪಾಪ್ಯುಲೇಷನ್ ಆಗಲಿ ಇಲ್ಲ. ಬಟ್ ಸ್ಲೋ ಆ್ಯಂಡ್ ಹೆಲ್ದಿ, ದಟ್ ಐ ಕ್ಯಾನ್ ಅಶ್ಯೂರ್ ಯು, ಸ್ಲೋ ಬಟ್ ಹೆಲ್ದಿ ಗ್ರೋತ್ ಇಸ್ ದೇರ್. ಆಗಲ್ಲ ಅಂತ ಇಲ್ಲ, ಖಂಡಿತವಾಗ್ಲೂ ಆಗುತ್ತೆ. ನಾನು ಈ ಮಾತನ್ನ ಐ ವಿಲ್ ಟೆಲ್ ಇಟ್ ಟು ಯಂಗ್ಸ್ಟರ್ಸ್ ಹೂ ಆರ್ ವಾಚಿಂಗ್ ಮೈ ವಿಡಿಯೋ. ನಾನು ಇವಾಗ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ, ನಾನು ಒಂದು ಸೈಟನ್ನ ಮಾಡಬೇಕು ಅಂತ ಇದ್ದೀನಿ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾನು ಸೈಟ್ನ ಸೇಲ್ ಮಾಡಿಬಿಟ್ಟು ಅದರಿಂದ ಬರುವಂತಹ ಪ್ರಾಫಿಟ್ನ ನಾನು ಎಂಜಾಯ್ ಮಾಡಬೇಕು ಅಂತ ಇದ್ದೀನಿ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನೌ ಐ ವಿಲ್ ಇನ್ವೆಸ್ಟ್. ವಾಟ್ ಈಸ್ ಅ ಟೈಮ್ ಆಫ್ ಪೀರಿಯಡ್, ಹೌ ಮೆನಿ ಇಯರ್ಸ್ ಡು ಐ ನೀಡ್ ಟು ಇನ್ವೆಸ್ಟ್ ಅಂದರೆ, ನೀವು ಇವಾಗ ಕೆಲಸ ಸೇರಿರ ಅಂದರೆ ಒಂದು 22ರಿಂದ 25 ವರ್ಷ ಇನ್ವೆಸ್ಟ್ ಮಾಡಿ. ಒಂದು ನಿಮಗೆ ಇನ್ವೆಸ್ಟ್ಮೆಂಟ್ಗೆ ಲೋನು ಸಹ ಸಿಗುತ್ತೆ 75 to 80%. ಇದೇ ಸೈಟಲ್ಲಿ ನನ್ನ ಹತ್ರನೇ ತೊಗೋಬೇಕು ಅಂತ ಹೇಳ್ತಾ ಇಲ್ಲ, ಎಲ್ಲಿ ಬೇಕಾದ್ರೂ ತೊಗೊಳ್ಳಿ. ಒಂದು ಸೈಟಿನ ಬೆಲೆ, ನಿವೇಶನಗಳ ಬಂಡವಾಳ ಹೂಡಿ. ವೆನ್ ಯು ಆರ್ 35 ಇಯರ್ಸ್, ನಿಮ್ಗೆ ಅವಾಗ ಮದುವೆ ಆಗಿರ್ಬೋದು, ಆಗದೇ ಇರ್ಬೋದು, ಮಕ್ಕಳಿರ್ಬೋದು, ಇದ್ರು ನಿಮಗೆ ಒಂದು ಒಳ್ಳೆ ರಿಟರ್ನ್ಸ್ ಆನ್ ರಿಯಲ್ ಎಸ್ಟೇಟ್ ಇಸ್ ಎ ಗುಡ್ ಅಡ್ವೈಸ್. ನೀವು ಗೋಲ್ಡ್ ಮೇಲೆ ಹಾಕ್ಬೋದು, ಅಥವಾ ಮ್ಯೂಚುವಲ್ ಫಂಡ್ ಮೇಲೆ ಹಾಕ್ಬೋದು, ಇನ್ಶೂರೆನ್ಸ್ಗಳ ಮೇಲೆ ಹಾಕ್ಬೋದು. ಅದೇ ಥರ ಒನ್ ಆಫ್ ದ ಸೇಫೆಸ್ಟ್ ಆ್ಯಂಡ್ ಬ್ರೈಟ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ನಿಮಗೆ ಇವತ್ತಿನ ದಿವಸದಲ್ಲಿ ಇಂಡಿಯಾದಲ್ಲಿ ಇರೋದು ಅಂದರೆ ರಿಯಲ್ ಎಸ್ಟೇಟು ಅಷ್ಟೇ. ಅಂದರೆ ನಿವೇಶನಗಳೇ ಬಂಡವಾಳ ಹೂಡಿದ್ರೆ ಖಂಡಿತವಾಗ್ಲೂ ಓವರ್ ಎ ಪೀರಿಯಡ್ ಆಫ್ ಟೈಮ್ ಸುವರ್ಣನಗರ ಇರ್ಬೋದು ಅಥವಾ ಎನಿ ಅದರ್ ಲೇಔಟ್ ಇರ್ಬೋದು ಮೈಸೂರಲ್ಲಿ ಭಾಳ ಇನ್ವೆಸ್ಟ್ಮೆಂಟ್ ವೈಸು ಚೆನ್ನಾಗಿದೆ, ತೊಗೊಳ್ಳಿ. ಡಾಕ್ಯುಮೆಂಟೇಷನ್ ಹೆದರಬೇಡಿ, ಇಲ್ಲೆಲ್ಲ ಈ ಭಾಗದಲ್ಲಿ ಭಾಳಷ್ಟು ಕ್ಲಿಯರ್ ಡಾಕ್ಯುಮೆಂಟ್ ಸಿಕ್ಕುತ್ತೆ, ತೊಗೊಳ್ಳಿಕ್ಕೆ ತೊಂದರೆ ಆಗಲ್ಲ. ಬ್ಯಾಂಕಿಂದ ಸಾಲ ಸೌಲಭ್ಯ ಇದೆ. ಅಂದರೆ ನಿಮಗೆ 75% ನಿವೇಶನಗಳ ಮೇಲೆ, ಸೈಟ್ ಮೇಲೆ ಲೋನು ಸಿಗುತ್ತೆ. 25% ವಿಲ್ ಬಿ ಯುವರ್ ಕಾಂಟ್ರಿಬ್ಯೂಷನ್. ಇದು ವಿಡಿಯೋ ನೋಡ್ತಾ ಇದ್ದು ಐ ಥಿಂಕ್ ನಾನು ಇದ್ರ ಬಗ್ಗೆ, ಈ ಜಾಗದ ಬಗ್ಗೆ ಸಂಕ್ಷಿಪ್ತವಾಗಿರುವಂತಹ ಎಲ್ಲ ವಿಚಾರಗಳನ್ನು ನಾನು ತಿಳಿಸಿದ್ದೀನಿ ಅಂತ ಭಾವಿಸ್ತೀನಿ. ಅಕಸ್ಮಾತ್ ಏನಾದ್ರು ಬಿಟ್ಟು ಹೋಗಿದ್ದು, ಏನಾರು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂದಲ್ಲಿ, ಮತ್ತು ಇನ್ನೊಂದು ವಿಚಾರ, ಎಷ್ಟು ಸೈಟ್ಗಳು ಸಿಗುತ್ತೆ, ಒಂದು 25 ಸೈಟ್ ಇದೆಯಾ ಸೇಲ್ಗೆ? ಇಲ್ಲ, ಇದೆಲ್ಲ ಹಳೆಯ ಲೇಔಟು, ಸೈಟ್ ಈಗಾಗಲೇ ಎಲ್ಲ ಹಂಚಾಗೋಗಿದೆ. ಅಲ್ಲಿ ಇಲ್ಲಿ 1-2 ಸೈಟ್ಗಳು ನಿವೇಶನ ಮಾಲೀಕರು ಮಾರಬೇಕು ಅಂತ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರ್ತಾರೆ. ಅವಾಗ ನಾನು ಅದನ್ನು ಅಡ್ವರ್ಟೈಸ್ಮೆಂಟ್ನ ಮಾಡಿರ್ತೀವಿ. ಸ್ನೇಹಿತರೆ, ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ಇನ್ನೇನಾದ್ರು ನಿಮಗೆ ಮಾಹಿತಿ ಬೇಕಿದ್ದಲ್ಲಿ, ಎಸ್ ಯು ಕ್ಯಾನ್ ಡೂ ಕಾಂಟ್ಯಾಕ್ಟ್ ಮಿ, ಆರ್ ಯು ಕ್ಯಾನ್ ಇವನ್ ವಾಟ್ಸ್ಯಾಪ್ ಮಿ. ಇದೇ ನಂಬರ್ಲಿ ನಾನು ಅವೈಲಬಲ್ ಇದ್ದೀನಿ. ನೀವು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲಿ ನೀವು ಮೆಸೇಜ್ ಹಾಕಿದ್ರೆ ಖಂಡಿತವಾಗ್ಲೂ ಸ್ವಲ್ಪ ಡಿಲೇ ಆಗುತ್ತೆ ರಿಪ್ಲೈ ಮಾಡಲಿಕ್ಕೆ. ಬಟ್ ಡೈರೆಕ್ಟಾಗಿ ನನ್ನ ವಾಟ್ಸ್ಯಾಪ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಬೇಗ ರೆಸ್ಪಾನ್ಸ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ತೊಗೊಂಡು. ನಾನು ಮೈಸೂರಿಂದ ಸುಪ್ರೀತ್ ಅನಂತಸ್ವಾಮಿ ಇನ್ನೊಂದು ವಿಡಿಯೋದಲ್ಲಿ ತಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಧನ್ಯವಾದ. ಟೇಕ್ ಕೇರ್ ಆ್ಯಂಡ್ ಬಾಯ್.